ಗ್ರಾಮ ಪಂಚಾಯಿತಿಯವರು MGNRG ಯೋಜನೆ ಅಡಿಯಲ್ಲಿ ಸುಮಾರು 4.5 ಲಕ್ಷದ ಹೈಟೆಕ್ ಶೌಚಾಲಯನ ಸರ್ಕಾರಿ ಮಾದರಿ ಕೇಂದ್ರ ಶಾಲೆ ಗಳಗಿಕೊಪ್ಪದಲ್ಲಿ ಮಂಜೂರು ಮಾಡಿರ್ತಾರೆ. ಸತತ 3 ವರ್ಷ ಕಳೆದರೂ ಆ ಶೌಚಾಲಯ ಕಾಮಗಾರಿ ಯಾವುದೇ ರೀತಿ ಪೂರ್ಣ ಆಗಿರೋದಿಲ್ಲ. ಸದರಿ ಕಾಮಗಾರಿಯನ್ನು ಕರ್ನಾಟಕ ರಾಜ್ಯ ರಕ್ಷಣಾ ಮಕ್ಕಳ ಹಕ್ಕು ಆಯೋಗದವರಿಗೆ ಕೇಸ್ ಮಾಡಿದಾಗ ಆಯೋಗದಲ್ಲಿ ವಿಚಾರಣೆ ಪ್ರಾರಂಭ ಆದಾಗ ನಾವು ಶೌಚಾಲಯ ಕೆಲಸವನ್ನು ಪೂರ್ಣ ಮಾಡಿ ಕೊಡ್ತೀವಿ ಅಂತೇಳಿ PDO ಅವರು, HM ಅವರು, BEO ಅವರು ಅದಕ್ಕೆ ಸಹಕರಿಸಿ ವಿಚಾರಣೆ ಮುಗಿದಿತ್ತು. ಅದಾದ 3 ತಿಂಗಳು ಕಳೆದ ನಂತರ ಮತ್ತೆ ನಾವು ಪಂಚಾಯತಿಗೆ ಹೋಗಿ ನಮ್ಗೆ ಶೌಚಾಲಯ ಕಾಮಗಾರಿಯನ್ನು ಪೂರ್ಣ ಮಾಡಿಕೊಡಿ ಅಂತೇಳಿ ನಾವು ರಿಕ್ವೆಸ್ಟ್ ಮಾಡಿದಾಗ ಈಗಿರುವಂಥ SK ವಾಲಿಕಾರ್ ಹೊಸದಾಗಿರುವಂಥ PDO ಅವರು ಆಗಿದೆ ಅಂಥೇಳಿ ನಮಗೆ ದಾಖಲೆ ಕೊಡ್ತಾರೆ. ಆಗಿದೆ ಅಂತೇಳಿ ನಮ್ಗೆ ದಾಖಲೆ ಕೊಡ್ತಾರೆ. ಆ ದಾಖಲೆ ತೊಗೊಂಡು ನಾವು ಶಾಲೆಗೆ ಬಂದಾಗ ಶಾಲೆಯವ್ರು ಕೊಡ್ತಾರೆ ಆಗಿಲ್ಲ. ನಾವು ಆಗಿಲ್ಲ ಅಂತೇಳಿ 10ನೇ ತಿಂಗಳದಾಗ ನಾವು ಅವ್ರಿಗೆ ಒಂದು ಮನವಿ ಕೊಟ್ಟಿದ್ದೀವಿ, ಶೌಚಾಲಯ ಕೆಲಸ ಆಗಿಲ್ಲ ಅಂತೇಳಿ. ಆಗೈತೆ ಅಂತೇಳಿ ಮತ್ತೆ ಹೆಂಗೆ ದಾಖಲೆ ಕೊಡ್ತಾರೆ? ಇವರು ನಕಲಿ ದಾಖಲೆ ಸೃಷ್ಟಿ ಮಾಡಿ ಆಯೋಗದವರನ್ನು ಯಾಮಾರಿಸಿದ್ದಾರೆ, ತಾಲೂಕಾ ಮಟ್ಟದ ಅಧಿಕಾರಿಗಳನ್ನು ಯಾಮಾರಿಸಿದ್ದಾರೆ, ಒಳ್ಳೆ ಜಿಲ್ಲಾ ಮಟ್ಟದ ಅಧಿಕಾರಿಗಳನ್ನು ಯಾಮಾರಿಸಿ ದೊಡ್ಡ ಸ್ಕ್ಯಾಮ್ ಇದೆ ಹೇಳ್ಬೇಕಂದ್ರೆ. ನಕಲಿ ದಾಖಲೆ ಸೃಷ್ಟಿ ಮಾಡಿಸಿ ಅಂದಾಜು ಪತ್ರಿಕೆಗಳನ್ನ ಆಮೇಲೆ ಪಂಚಾಯತ್ ದಸ್ತ ಮಾಡಿದ್ದಾರೆ. ಇವರು ಪಂಚಾಯತ್ ದಸ್ತದಲ್ಲಿ ಗ್ರಾಮ ಪಂಚಾಯತಿಯವರು SDMC ಅವರು ಸೇರಿ ಇದು ಆಗಿದೆ ಅಂತ ಹೇಳಿ ವರದಿ ಕೊಟ್ಟು ಶಾಲೆಗೆ ಹ್ಯಾಂಡ್ ಓವರ್ ಮಾಡಿದಾರೆ ಅನ್ನೋ ಕಾಪಿ ಇಲ್ಲ ಇತ್ತಿದೆ. ಆಮೇಲೆ ಇದು ಈ ಫೋಟೋ ಒಂದು ಛಾಯಾಚಿತ್ರದಲ್ಲಿ ಆಗಿದೆ ಅಂತೇಳಿ ಇದಕ್ಕೆ HM ಅವ್ರ ಸೈನ್ ಇದೆ, ಅಧ್ಯಕ್ಷರ ಸೈನ್ ಇದೆ, ಆಮೇಲೆ PDO ಅವ್ರ ಸೈನು ಕೂಡ ಇದೆ. ಈ ರೀತಿ ನೀವು ಚಿತ್ರದಲ್ಲಿ ವಾಸ್ತವದಲ್ಲಿ ನೋಡ್ಬೋದು. ದಾಖಲೆಗಳಲ್ಲಿ ಸುಳ್ಳು ದಾಖಲೆ ಸೃಷ್ಟಿಸಿ ಎಲ್ಲ ಹಂತದ ಅಧಿಕಾರಿಗಳನ್ನು ಯಾಮಾರಿಸಿ ಒಂದು ನಿಷ್ಪಕ್ಷವಾದ ತನಿಖೆ ಆಗಬೇಕಿದೆ ಅಂತೇಳಿ ನಾನು ಕೇಳ್ಕೊತೀನಿ. ಇದು ಯಾವಾಗ ನಿರ್ಮಾಣ ಆಗಿತ್ತು ಸರ್? ಯಾವಾಗ ನಿರ್ಮಾಣ ಆಗಿತ್ತು ಇದು? 2022-23 ಸಾಲಿನಲ್ಲಿ ನಿರ್ಮಾಣ ಆಗಿರುವಂಥ ಶೌಚಾಲಯ. ಸುಮಾರು 4.5 ಎಕರೆ ಇರುವಂಥ ಶೌಚಾಲಯ. ಆಮೇಲೆ ಈ ಶಾಲೆಯಲ್ಲಿ ಸುಮಾರು 400 ಜನ ಮಕ್ಕಳು ಓದ್ತಾರೆ. ಈ 400 ಜನ ಮಕ್ಕಳಿಗಿರೋ ಶೌಚಾಲಯ ಬರೀ 3, ಇದೊಂದು ಆದ್ರೆ 4. ಮತ್ತು ಮಕ್ಕಳ ಪರಿಸ್ಥಿತಿ ಏನು? LKG ಇಂದ ಹಿಡಿದು 7th ವರೆಗೂ ಆ ಮಕ್ಕಳು ಎಲ್ಲಿ ವಾಶ್ರೂಮ್ ಹೋಗ್ಬೇಕು? ಆ ಮಕ್ಕಳ ಪರಿಸ್ಥಿತಿ ಏನು? ಆ ಮಕ್ಕಳು ಈಗ ಪ್ರಶ್ನೆ ಮಾಡಿದವ್ರಿಗೆ ಇಲ್ಲಿ ಒಂಥರ ಇದಾಗ್ಬಿಟ್ಟಿದೆ. ಇಲ್ಲಿ ಪ್ರಶ್ನೆ ಮಾಡಿದವ್ರನ್ನ ಹೆದರಿಕೆ ಹಾಕೋದು, ಧಮಕಿ ಹಾಕೋದು ಇದು ಅಂತೆಲ್ಲ ಆಗ್ತಿದೆ. ನನ್ನ ಹೆಸರು ಅಭಿಷೇಕ್ ರಾಯ್ಕೊಪ್ಪ ಅಂತೇಳಿ.